Hello friends, welcome to my channel all about education. ಇವತ್ತು ನಾವು previous years questions ಕಲಿಯೋಣ. ಇದೆಲ್ಲ English pedagogy questions. Okay, first question. Which one of the following is the most important prerequisite for language learning? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾಷಾ ಕಲಿಕೆಗೆ ಪ್ರಮುಖ ಪೂರ್ವಾಪೇಕ್ಷಿತವಾಗಿದೆ ಅಂತಂದ್ಬಿಟ್ಟು. ಆಪ್ಷನ್ಸ್: children's motivation to learn the language, list of aims and objectives of the language to be learned, providing a good textbook to children to learn the language, using structural situational approach while teaching. ಇದರಲ್ಲಿ ಆಪ್ಷನ್ ನಂಬರ್ 1 children's motivation to learn the language ಇದು ಕರೆಕ್ಟ್ ಆನ್ಸರ್. ಇಲ್ಲಿ ಈ ಕ್ವೆಶನಲ್ಲಿ ಪ್ರೀ ರಿಕ್ವಿಸಿಟ್ ಅಂದರೆ ಸಮಥಿಂಗ್ ರಿಕ್ವೈರ್ಡ್ ಬಿಫೋರ್ ಹ್ಯಾಂಡ್, ಅಂದರೆ ಏನೋ ಒಂದು ಪ್ರೀ ಅಂತಂದರೆ ಮುಂಚೆ, ಲೆಸನ್ ಮಾಡೋಕ್ಕಿಂತ ಮುಂಚೆ, ಅಥವಾ ಲ್ಯಾಂಗ್ವೇಜ್ ಲರ್ನಿಂಗ್ ಯಾವುದೇ ಒಂದು ಲ್ಯಾಂಗ್ವೇಜ್ ಲರ್ನಿಂಗ್ ಆಗೋಕ್ಕಿಂತ ಮುಂಚೆ ಏನು ನೆಸಸರಿ ಇದೆ ಅಂತಂದ್ಬಿಟ್ಟು ಕ್ವೆಶನ್ ಅರ್ಥ. ಯಾವುದೋ ಒಂದು ಲ್ಯಾಂಗ್ವೇಜ್ ಲರ್ನಿಂಗ್ ಮುಂಚೆ ಪ್ರೀ ರಿಕ್ವಿಸಿಟ್ ಅಂದರೆ ಮುಂಚೆ ಏನು ರಿಕ್ವೈರ್ ಆಗಿರುತ್ತೆ, ಏನು ರಿಕ್ವೈರ್ಮೆಂಟ್ ಇರುತ್ತೆ, ಮೋಟಿವೇಶನ್. ಯಾವುದೇ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಮೋಟಿವೇಶನ್ ಇಂಪಾರ್ಟೆಂಟ್. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಚಿಲ್ಡ್ರನ್ಸ್ ಮೋಟಿವೇಶನ್ ಟು ಲರ್ನ್ ದ ಲ್ಯಾಂಗ್ವೇಜ್. Next question. A teacher asks students of class 3rd to describe their best friend. She writes responses on the blackboard. At last, she states that all these describing words on the blackboard are adjectives. This is. ಇದೇನಂದರೆ ಒಂದು ಟೀಚರ್ ಏನು ಹೇಳ್ತಾರೆ, ಒಂದು ಸ್ಟೂಡೆಂಟಿಗೆ ನಿನ್ನ ಫ್ರೆಂಡ್ ಬಗ್ಗೆ ಏನಾದರೂ ಹೇಳು, ನಿನ್ನ ಫ್ರೆಂಡ್ ಕ್ಯಾರೆಕ್ಟರ್ಸ್ ಬಗ್ಗೆ ಏನಾದರೂ ಹೇಳು ಅಂತ ಹೇಳ್ತಾರೆ. ಸ್ಟೂಡೆಂಟ್ ಹೇಳೋ ಥರ ಅವ್ರು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಾ ಇರ್ತಾರೆ. ಮೈ ಫ್ರೆಂಡ್ ಈಸ್ ಬ್ಯೂಟಿಫುಲ್, ಮೈ ಫ್ರೆಂಡ್ ಈಸ್ ಟಾಲ್, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸ್ಟೂಡೆಂಟ್ ಹೇಳಿದಾಗ ಟೀಚರು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಾರೆ. ಇದೆಲ್ಲ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ ಟೀಚರು. ಇದು ಯಾವ ಮೆಥಡ್ ಅಂತಂದ್ಬಿಟ್ಟು ಎಕ್ಸಾಂಪಲ್ಸ್ ಇನ್ ದ ರೂಲ್, ಎಕ್ಸಾಂಪಲ್ಸ್ ತೊಗೊಂಡು ರೂಲ್ಗೆ ಹೋಗ್ತೀವಲ್ವ, ಅದು ಯಾವ ಮೆಥಡ್. ಎಕ್ಸಾಂಪಲ್ಸ್ ಫಸ್ಟ್ ಬೋರ್ಡ್ ಮೇಲೆ ಬರೆದ್ಬಿಟ್ಟು ಆಮೇಲೆ ಇದು ಅಬ್ಜೆಕ್ಟಿವ್ ಅಂತ ರೂಲ್ ಹೇಳ್ತಾ ಇದ್ದಾರೆ. ಈ ಎಕ್ಸಾಂಪಲ್ಸ್ ಟು ರೂಲ್ ಇದೆಯಲ್ಲ ಯಾವ ಮೆಥಡ್, ಇದು ಇಂಡಕ್ಟಿವ್ ಮೆಥಡ್. ಆಪ್ಷನ್ ನಂಬರ್ 3 ಇಂಡಕ್ಟಿವ್ ಮೆಥಡ್ ಇದಕ್ಕೆ ಆನ್ಸರ್. ನೋಡಿ, ಡಿಡಕ್ಟಿವ್ ವರ್ಸಸ್ ಇಂಡಕ್ಟಿವ್ ಅಪ್ರೋಚ್ ಅಂದರೆ ಡಿಡಕ್ಟಿವ್ ಅಪ್ರೋಚಲ್ಲಿ ಏನು ಎಕ್ಸ್ಪ್ಲೈನ್ ದ ರೂಲ್ ಫಸ್ಟ್. ಡಿಡಕ್ಟಿವ್ ಅಪ್ರೋಚಲ್ಲಿ ಎಕ್ಸ್ಪ್ಲೈನ್ ದ ರೂಲ್ ಫಸ್ಟ್, ಆಮೇಲೆ ದೆನ್ ಗಿವ್ ಎಕ್ಸಾಂಪಲ್ಸ್. ಡಿಡಕ್ಟಿವ್ ಅಪ್ರೋಚಲ್ಲಿ. ಇಂಡಕ್ಟಿವ್ ಅಪ್ರೋಚಲ್ಲಿ ಫಸ್ಟ್ ಎಕ್ಸಾಂಪಲ್ಸು ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ರೂಲ್ ಹೇಳ್ತಾರೆ ಇಂಡಕ್ಟಿವ್ ಅಪ್ರೋಚಲ್ಲಿ. ಓಕೆ, ಇವಾಗ ನಿಮಗೆ ಇಂಡಕ್ಟಿವ್ ಮೆಥಡ್ ಗೊತ್ತಾಯಿತು, ಡಿಡಕ್ಟಿವ್ ಮೆಥಡ್ ಅಂದರೆ ಗೊತ್ತಾಯಿತು. ಇಮೋಷನ್ ಮೆಥಡ್ ಅಂದರೆ ಏನು, ಇನ್ಸಿಡೆಂಟಲ್ ಮೆಥಡ್ ಅಂದರೆ ಏನು? ಇಮೋಷನ್ ಮೆಥಡ್ ಇಂಗ್ಲೀಷಲ್ಲಿ ಒಂದು ವಿಡಿಯೋ ಇದೆ ನೋಡಿ, ಇಮೋಷನ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ. ಅದರಲ್ಲಿ ನಾನು ಹೇಳಿದ್ದೀನಿ ಇಮೋಷನ್ ಮೆಥಡ್ ಅಂದರೆ ಏನಂದರೆ ಅದರಲ್ಲೇ ಇಮರ್ಷನ್ ಅಂದ್ರೇನು, ಮುಳುಗೋಗೋದು. ಯಾವುದೋ ಒಂದು ಸಬ್ಜೆಕ್ಟ್ ಹೇಳ್ಕೊಡ್ತೀರಾ, ಅದರಲ್ಲೇ ಮುಳುಗೋಗೋದು. ಇವಾಗ ನಾವಿಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ. ಇವಾಗ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಇಮೋಷನ್ ಮೆಥಡ್ ಅಂದರೆ ಇಂಗ್ಲೀಷಲ್ಲೇ ಮುಳುಗೋಗೋದು. ಇದು ಇಮರ್ಷನ್ ಮೆಥಡ್. ಇಲ್ಲಿ ಏನಾಗುತ್ತೆ ಅಂದರೆ ಲರ್ನರ್ಸ್ ಇಮೋಸ್ಡ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್, ಸೇ ಇಂಗ್ಲೀಷ್ ದ ಹೋಲ್ ಡೇ ಅಟ್ ಸ್ಕೂಲ್. ಇದು ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜು ಯೂಸ್ ಮಾಡೋ ಹಂಗಿರಲ್ಲ. ಈ ಮೆಥಡ್ ಹೇಳಬೇಕಾದ್ರೆ ಫುಲ್ ಹೋಲ್ ಡೇ ಯಾವುದೇ ಸಬ್ಜೆಕ್ಟ್ ನೀವು ಮಾಡ್ತಾ ಇರಲಿ, ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ ಹೋಲ್ ಡೇ. ಇದು ಇಮೋಷನ್ ಮೆಥಡ್. ನೆಕ್ಸ್ಟ್, ಎಕ್ಸ್ಪೆಕ್ಟೆಡ್ ಟು ಲರ್ನ್ ಅದರ್ ಸಬ್ಜೆಕ್ಟ್ಸ್ ಅದರ್ ದನ್ ಲ್ಯಾಂಗ್ವೇಜ್ ಥ್ರೂ ಇಂಗ್ಲೀಷ್. ಬೇರೆ ಸಬ್ಜೆಕ್ಟ್ಸು ಅಷ್ಟೇ, ಇಂಗ್ಲೀಷ್, ಸೋಷಲ್ ಆಗಲಿ, ಸೈನ್ಸ್ ಆಗಲಿ, ಮ್ಯಾಥ್ಸ್ ಹೇಳ್ಕೊಡ್ಬೇಕಾದ್ರೆ ಆಗಲಿ ನಾವು ಯಾವ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡೋ ಹಾಗೆ ಇಲ್ಲ. ಇದು ಬರೀ ಇಂಗ್ಲೀಷೇ ಯೂಸ್ ಮಾಡಬೇಕು. ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷ್. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ನಿಮ್ಗೆ ಕಾಣಿಸಿದ ತಕ್ಷಣ ನೀವೇನು ಅಂದ್ಕೊಬೇಕು, ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಮತ್ತು ನೇಟಿವ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ ಇದೆಯಲ್ಲ ಇದು ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಅದು. ಸೊ ಇದಕ್ಕೆ ನಾವು ಇಮೋಷನ್ ಮೆಥಡ್ ಅಂತ ಹೇಳ್ತೀವಿ. ದಿನ ಪೂರ್ತಿ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾ ಇರಬೇಕು, ಹೋಲ್ ಡೇ ಇಂಗ್ಲೀಷಲ್ಲೇ ಮಾತಾಡ್ತಾ ಇರಬೇಕು. ಮತ್ತು ಇನ್ನೊಂದು ಇನ್ಸಿಡೆಂಟಲ್ ಟೀಚಿಂಗ್ ಅಂದರೆ ಏನು, ಇನ್ಸಿಡೆಂಟಲ್ ಮೆಥಡ್ ಅಂದರೆ ಏನು? ಇದರಲ್ಲಿ ಎ ನ್ಯಾಚುರಲಿಸ್ಟಿಕ್ ಟೀಚಿಂಗ್ ಮೆಥಡ್, ಇದು ಒಂದು ನ್ಯಾಚುರಲ್ ಟೀಚಿಂಗ್ ಮೆಥಡ್. ಇಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ, ಇಟ್ ಈಸ್ ಅನ್ಪ್ಲ್ಯಾನ್ಡ್ ಲರ್ನಿಂಗ್. ಇಲ್ಲಿ ಪ್ಲ್ಯಾನ್ ಮಾಡೋ ಇರಲ್ಲ, ಏನಿರಲ್ಲ,
ಹಾಗೆ ಲರ್ನಿಂಗ್ ಆಗ್ತಾ ಇರುತ್ತೆ ಮಕ್ಕಳಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಪ್ಲೇ ಗ್ರೌಂಡಲ್ಲಿ ಹೋದರು ಮಕ್ಕಳು, ಅಲ್ಲಿಂದ ಆಟ ಆಡಬೇಕಾದ್ರೆ ಅಲ್ಲಿ ಏನಾದರೂ ಒಂದು ಕಲ್ತಿರ್ತಾರೆ. ಇದು ನ್ಯಾಚುರಲ್ ವೇ ಆಗಿ ಕಲಿಯೋದು. ಮತ್ತು ಬೇರೆ ಯಾವುದಾದ್ರೂ ಒಂದು ಊರಿಗೆ ಹೋಗಿರ್ತಾರೆ, ಅವ್ರಿಗೆ ಆ ಲ್ಯಾಂಗ್ವೇಜ್ ಬರ್ತಿರಲ್ಲ. ಆ ಲ್ಯಾಂಗ್ವೇಜ್ ಹೇಗೆ ಕಲಿತಾರೆ, ನೋಡಿಬಿಟ್ಟು ಕಲಿತಾರೆ. ಇದು ನ್ಯಾಚುರಲ್ ವೇ. ಇದಕ್ಕೇನು ಹೇಳ್ತಾರೆ, ಇನ್ಸಿಡೆಂಟಲ್ ಟೀಚಿಂಗ್ ಅಂತ ಹೇಳ್ತಾರೆ, ಅಥವಾ ಇನ್ಸಿಡೆಂಟಲ್ ಲರ್ನಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಯಾರು ಟೀಚ್ ಮಾಡೋಕ್ಕೆ ಹೋಗಲ್ಲ, ಅದು ನ್ಯಾಚುರಲ್ ವೇ ಆಗಿ ಅವರು ಕಲಿತಾರೆ. ಎ ಪ್ರೊಸೀಜರ್ ವೇರ್ ನ್ಯೂ ಬಿಹೇವಿಯರ್ಸ್ ಆರ್ ಟಾಟ್ ವಿತಿನ್ ದ ಕಂಟೆಕ್ಸ್ಟ್ ಆಫ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ಸ್. ಹೇಳಿದ್ನಲ್ಲ, ನ್ಯಾಚುರಲ್ ಎನ್ವಿರಾನ್ಮೆಂಟಲ್ಲಿ ಫಾರ್ ಎಕ್ಸಾಂಪಲ್ ಪ್ಲೇ ಗ್ರೌಂಡಲ್ಲಿ ಹೋಗ್ತಾರೆ, ಅಲ್ಲಿ ಕಲಿತಾರೆ. ಎಲ್ಲೋ ಹೊರಗಡೆ ಶಾಪಿಂಗ್ ಹೋಗಿರ್ತಾರೆ, ಅಲ್ಲಿ ಏನೋ ಒಂದು ನೋಡಿ ಅಲ್ಲಿಂದ ಕಲಿತಾರೆ. ಸೊ ಇದು ಇನ್ಸಿಡೆಂಟಲ್ ಟೀಚಿಂಗ್ ಅಥವಾ ಇನ್ಸಿಡೆಂಟಲ್ ಲರ್ನಿಂಗ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್? ಆಪ್ಷನ್ಸ್: ಇಟ್ ಬ್ರಾಡನ್ಸ್ ನಾಲೆಡ್ಜ್ ಅಬೌಟ್ ವೇರಿಯಸ್ ಆಥರ್ಸ್, ಇಟ್ ಎನ್ಹ್ಯಾನ್ಸಸ್ ಗ್ರೇಡೆಡ್ ಪ್ಯಾಟರ್ನ್ಸ್ ಆ್ಯಂಡ್ ಸ್ಟ್ರಕ್ಚರ್, ಇಟ್ ಪ್ರಮೋಟ್ಸ್ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್, ಇಟ್ ಈಸ್ ಅನ್ ಎಫೆಕ್ಟಿವ್ ವೇ ಆಫ್ ಲರ್ನಿಂಗ್ ವೊಕ್ಯಾಬ್ಯುಲರಿ. ಆಪ್ಷನ್ ನಂಬರ್ 3, ಇಟ್ ಪ್ರಮೋಟ್ಸ್ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಇಸ್ ದ ರೈಟ್ ಆನ್ಸರ್. ಅಂದರೆ ಇದು ಇಡೀ ಭಾಷೆಯ ವಿಧಾನವನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟ್ ಕ್ವೆಶನ್, ಆ್ಯನ್ ಇಂಗ್ಲೀಷ್ ಟೀಚರ್ ಆಫ್ಟರ್ ಕಂಪ್ಲೀಟಿಂಗ್ ಎ ಚಾಪ್ಟರ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಆ್ಯಸ್ ಕ್ವೆಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್ 2. ಇಲ್ಲಿ ಲೆಸನ್ ಆದಮೇಲೆ ಟೀಚರ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಏನಕ್ಕೆ ಕೇಳ್ತಾ ಇರೋದು? ಆಪ್ಷನ್ಸ್: ಕೀಪ್ ಸ್ಟೂಡೆಂಟ್ಸ್ ಬ್ಯುಸಿ ಆ್ಯಸ್ ದ ಚಾಪ್ಟರ್ ಈಸ್ ಕಂಪ್ಲೀಟ್, ಮಕ್ಕಳಿಗೆ ಬ್ಯುಸಿ ಇಡೋಕ್ಕೋಸ್ಕರನ, ಅಥವಾ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರನ, ಅಟ್ರ್ಯಾಕ್ಟ್ ಸ್ಟೂಡೆಂಟ್ಸ್ ಅಟೆನ್ಷನ್, ನೋ ದೇರ್ ಕಾಂಪ್ರಿಹೆನ್ಷನ್, ಮೇಂಟೈನ್ ಕ್ಲಾಸ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಕ್ಕೆ. ಏನಕ್ಕೆ ಅಂದರೆ ಆಪ್ಷನ್ ನಂಬರ್ 3, ನೋ ದೇರ್ ಕಾಂಪ್ರಿಹೆನ್ಷನ್ ಇಸ್ ದ ರೈಟ್ ಆನ್ಸರ್. ಅಂದರೆ ಅವ್ರಿಗೆ ಕಾಂಪ್ರಿಹೆನ್ಷನ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯೋ ಇಲ್ವೋ ಲೆಸನ್ ಅಂತಂದ್ಬಿಟ್ಟು ಕ್ವೆಶನ್ಸ್ ಕೇಳ್ತಾರೆ ಲೆಸನ್ ಆದಮೇಲೆ. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಶ್ರೇಯಾ, ಎ ಕ್ಲಾಸ್ ಟೀಚರ್ ಆಫ್ 4th ಆ್ಯಸ್ ದ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್, ಸ್ಟೂಡೆಂಟ್ಸ್ ಅಂದ್ರೆ ಒಂದೇ, ಲರ್ನರ್ಸ್ ಅಂದರೂ ಒಂದೇ, ಟು ಕಂಪ್ಲೀಟ್ ದ ಡೈಲಾಗ್ ಇನ್ ದ ಗಿವನ್ ಬಾಕ್ಸಸ್ ಆ್ಯಂಡ್ ದೆನ್ ಟು ರೋಲ್ ಪ್ಲೇ ದ ಸೇಮ್ ಯೂಸಿಂಗ್ ದ ಡೈಲಾಗ್ಸ್. ಶಿ ಈಸ್ ಡೆವಲಪಿಂಗ್. ಅಂದರೆ ಈ ಟೀಚರ್ ಏನು ಮಾಡ್ತಾರೆ, ಸ್ಟೂಡೆಂಟ್ಸಿಗೆ ಹೇಳ್ತಾರೆ, ನೀವು ಒಂದು ಬಾಕ್ಸಲ್ಲಿ ಇದು ಡೈಲಾಗ್ಸ್ ಬರೀರಿ, ಡೈಲಾಗ್ಸ್ ಬರೆದ್ಬಿಟ್ಟು ರೋಲ್ ಪ್ಲೇ ಮಾಡಿ. ರೋಲ್ ಪ್ಲೇ ಅಂದರೆ ಪಾತ್ರ ಅಭಿನಯ ಅಂತಾರಲ್ಲ ಕನ್ನಡದಲ್ಲಿ, ಅದನ್ನು ಮಾಡಿ. ಫಸ್ಟ್ ಡೈಲಾಗ್ಸ್ ಬರೀರಿ ಬಾಕ್ಸಲ್ಲಿ, ಆಮೇಲೆ ರೋಲ್ ಪ್ಲೇ ಮಾಡಿ ಅಂತ ಹೇಳ್ತಾರೆ. ಇದು ಏನಕ್ಕೆ ಮಾಡ್ತಾರೆ? ಶಿ ಈಸ್ ಡೆವಲಪಿಂಗ್. ಯಾವ ಸ್ಕಿಲ್ ಡೆವಲಪ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾರೆ? ಆಪ್ಷನ್ ನಂಬರ್ 2, ಲಿಸ್ನಿಂಗ್, ರೈಟಿಂಗ್, ರೀಡಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್. ಇದರಿಂದ LSRW 4 ಸ್ಕಿಲ್ಸೂ ಡೆವಲಪ್ ಆಗುತ್ತೆ. ನೋಡಿ, ಈ ಕ್ವೆಶನ್ ನಿಮಗೆ ಕನ್ನಡದಲ್ಲೂ ಈಸಿ ಆಗುತ್ತೆ, ಕನ್ನಡ ಪೆಡಗೋಜಿಗೂ ಹೆಲ್ಪ್ಫುಲ್ ಆಗುತ್ತೆ. ಏನು? ಲಿಸ್ನಿಂಗ್ ಅಂದರೆ ಆಲಿಸುವಿಕೆ ಮತ್ತು ಬರೆಯುವುದು ಮತ್ತು ಓದುವುದು ಮತ್ತು ಮಾತನಾಡುವುದು. ಇದು 4 ಯೂಸ್ ಆಗುತ್ತೆ. ಯಾವುದರಿಂದ? ಪಾತ್ರಾಭಿನಯದಿಂದ. ಅಥವಾ ರೋಲ್ ಪ್ಲೇ ಅಂದರೆ ಪಾತ್ರಾಭಿನಯ. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ TLMs should be used by teachers as it, options: it is not very expensive, prepare students mentally to sit in the class, supplements teaching learning process, motivates learners to further prepare such material at home. ಇಲ್ಲಿ ಇದು TLM ಅಂದರೆ ಟೀಚಿಂಗ್ ಏಡ್ಸ್ ಇದೆಯಲ್ಲ, ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಆಪ್ಷನ್ ನಂಬರ್ 3, ಸಪ್ಲಿಮೆಂಟ್ಸ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಇದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಗೋಸ್ಕರ, ಇನ್ನು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ನ ಇಂಟ್ರೆಸ್ಟಿಂಗ್ ಮಾಡುತ್ತೆ, ಹೆಚ್ಚಿಸುತ್ತೆ. ಅದನ್ನು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ನ ಒಂದು ಎನ್ರಿಚ್ ಮಾಡುತ್ತೆ. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೋಡಿ, ಇದೆಲ್ಲ ಟೀಚಿಂಗ್ ಏಡ್ಸ್ ಪ್ರೈಮರಿ ಕ್ಲಾಸಸ್ಸಲ್ಲಿ ಯೂಶ್ವಲಿ ಯೂಸ್ ಮಾಡ್ತಾರೆ. ಈ ಥರ ಟೀಚಿಂಗ್ ಏಡ್ಸ್ ಯೂಶ್ವಲಿ ಲ್ಯಾಂಗ್ವೇಜ್ ಟೀಚರ್ಸ್ ಯೂಸ್ ಮಾಡಿದ್ರೆ ಬೇರೆ ಸಬ್ಜೆಕ್ಟ್ಸ್ ಅವರು ಯೂಸ್ ಮಾಡ್ಬೋದು. ಯೂಶ್ವಲಿ ಪ್ರೈಮರಿ ಕ್ಲಾಸಸ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ವೈಲ್ ಲರ್ನಿಂಗ್ ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ಇಲ್ಲಿ ನಮ್ಮ ಮಾತೃಭಾಷೆ ಇದೆಯಲ್ಲ, ಅದು ನಮಗೆ ಫಸ್ಟ್ ಲ್ಯಾಂಗ್ವೇಜ್. ನಾವು ಇವಾಗ ಇಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಅಂದ್ಕೊಬೇಕು. ಏನಕ್ಕೆ ಅಂದರೆ ನಮ್ಮ ಮದರ್ ಟಂಗ್ ಕನ್ನಡ ಇದೆ. ಸೊ ಆಪ್ಷನ್ಸ್ ನೋಡಿ, ದೆರ್ ಈಸ್ ನೋ ರೋಲ್ ಆಫ್ ಮದರ್ ಟಂಗ್, ರೋಲ್ ಆಫ್ ಮದರ್ ಟಂಗ್ ಇನ್ ಲರ್ನಿಂಗ್.
ಲ್ಯಾಂಗ್ವೇಜ್ 2. ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಮದರ್ ಟಂಗ್ ರೋಲ್ ಏನೂ ಇಲ್ಲ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನಲ್ಲಿ. ಸೆಕೆಂಡ್ ಆಪ್ಷನಲ್ಲಿ ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫೆಸಿಲಿಟೇಟ್ ಲರ್ನಿಂಗ್. ದ ಯೂಸ್ ಆಫ್ ಮದರ್ ಟಂಗ್, ನಮ್ಮ ಮದರ್ ಟಂಗ್ ಇದೆಯಲ್ಲ ಅದನ್ನು ಏನಾಗುತ್ತೆ ಬೇರೆ ಲ್ಯಾಂಗ್ವೇಜ್ ಕಲಿಯೋದಕ್ಕೋಸ್ಕರ ನಮಗೆ ಹೆಲ್ಪ್ ಆಗುತ್ತೆ. ಫೆಸಿಲಿಟೇಟ್ ಅಂತಂದರೆ ಅನುಕೂಲ ಮಾಡಿಕೊಡುತ್ತೆ ಅಂತ. ಫೆಸಿಲಿಟೇಟ್ ಅಂತಂದರೆ ನಮಗೆ ಕಲಿಯೋದಕ್ಕೋಸ್ಕರ ಏನಿದೆ ನಮ್ಮ ಮದರ್ ಟಂಗ್ ಇದೆಯಲ್ಲ ಬೇರೆ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಯೋದಕ್ಕೋಸ್ಕರ ನಮಗೆ ಒಂದು ಅನುಕೂಲ ಮಾಡಿಕೊಡುತ್ತೆ. ಫೆಸಿಲಿಟೇಟ್ ಅಂದರೆ ಅನುಕೂಲ. ನೋಡಿ, ಥರ್ಡ್ ಮತ್ತು ಫೋರ್ತ್ ಆಪ್ಷನ್ಸ್ ರಾಂಗ್ ಇದೆ. ಯೂಸ್ ಆಫ್ ಮದರ್ ಟಂಗ್ ವಿಲ್ ಕ್ರಿಯೇಟ್ ಇಂಟರ್ಫಿಯರೆನ್ಸ್, ಅದು ಅಡ್ಡ ಬರುತ್ತೆ. ಬೇರೆ ಮದರ್ ಟಂಗ್ ನಮಗೆ ಬೇರೆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಅಡ್ಡ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನ್ ದ ಮದರ್ ಟಂಗ್ ಶುಡ್ ನಾಟ್ ಬಿ ಯೂಸ್ಡ್ ಬೈ ದ ಲರ್ನರ್ಸ್. ಯಾವುದೇ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಮದರ್ ಟಂಗ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಫೋರ್ತ್ ಆಪ್ಷನಲ್ಲಿ. ಸೊ ಆಪ್ಷನ್ ನಂಬರ್ 2 ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫೆಸಿಲಿಟೇಟ್ ಲರ್ನಿಂಗ್, ಇದು ಸರಿಯಾದ ಉತ್ತರ. ಇವಾಗ ನಾನು ನಿಮಗೆ ಇಂಗ್ಲೀಷ್ ಪೆಡಗಾಜಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವುದ್ರಲ್ಲಿ ಹೇಳ್ಕೊಡ್ತಾ ಇದ್ದೀನಿ? ನಿಮ್ಮ ಮಾತೃಭಾಷೆ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಮದರ್ ಟಂಗ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇರೆ ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಯೋದಕ್ಕೋಸ್ಕರ ಒಂದು ಅನುಕೂಲಕರವಾಗಿದೆ. ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫೆಸಿಲಿಟೇಟ್ ಲರ್ನಿಂಗ್. ಫೆಸಿಲಿಟೇಟ್ ಅಂದರೆ ಅನುಕೂಲ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ವರ್ಡ್ ಇದು. ಅಕ್ವಿಸಿಷನ್ ಅಂತ ಅಂದರೆ ಏನು ನಿಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕು. ಯಾಕಂದರೆ ಅಕ್ವಿಸಿಷನ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ಇಂಗ್ಲೀಷ್ ಪೆಡಗಾಜಿಯಲ್ಲಿ. ಅಕ್ವಿಸಿಷನ್ ಅಂತಂದರೆ ಎ ಚೈಲ್ಡ್ ಅಕ್ವೈರ್ಸ್ ಹಿಸ್ ಮದರ್ ಟಂಗ್. ಅಂದರೆ ಅಕ್ವಿಸಿಷನ್ ಅಂದರೆ ಸ್ವಾಧೀನ, ಅದು ಅಳವಡಿಸ್ಕೊಳ್ಳೋದು. ನಾವು ಯಾರೂ ಅದನ್ನು ನಮಗೆ ಹೇಳ್ಕೊಡಲ್ಲ. ಫಾರ್ ಎಕ್ಸಾಂಪಲ್ ಅಕ್ವಿಸಿಷನ್ ಅಂದರೆ ಇವಾಗ ಚಿಕ್ಕ ಮಕ್ಕಳು ನಮ್ಮ ಮನೇಲಿ ನಾವು ಕನ್ನಡ ಮಾತಾಡ್ತಾ ಇರ್ತೀವಿ. ನಾವು ಕನ್ನಡ ಮಾತಾಡಬೇಕಾದ್ರೆ ಮಕ್ಕಳು ನೋಡಿಬಿಟ್ಟು ಪೇರೆಂಟ್ಸ್ ದೊಡ್ಡವರು ಮಾತಾಡ್ತಿರೋದನ್ನು ನೋಡಿಬಿಟ್ಟು ಮಕ್ಕಳು ಕಲ್ತ್ಕೊತಾರೆ. ಅವ್ರು ಯಾರಿಗೂ ನೀವು ಗ್ರಾಮರ್ ಟೀಚ್ ಮಾಡಲ್ಲ, ಮನೇಲಿ ಲೆಸನ್ಸ್ ಎಲ್ಲ ಟೀಚ್ ಮಾಡಲ್ಲ. ಅದು ನ್ಯಾಚುರಲ್ ವೇ ಆಗಿ ಕಲಿತಾರಲ್ಲ ಅದನ್ನು ಅಕ್ವಿಸಿಷನ್ ಅಂತ ಹೇಳ್ತಾರೆ. ಅಕ್ವಿಸಿಷನ್ ಏನು? ನೋಡಿಬಿಟ್ಟು ಮನೇಲಿ ನ್ಯಾಚುರಲ್ಲಾಗಿ ಅವರೇ ಮಾತಾಡೋದನ್ನು ನೋಡಿಬಿಟ್ಟು ಕಲಿತಾರಲ್ಲ ಅದನ್ನು ಅಕ್ವಿಸಿಷನ್ ಅಂತ ಹೇಳ್ತಾರೆ. ನಾವಿವಾಗ ನಮ್ಮ ಮದರ್ ಟಂಗ್ ಮಕ್ಕಳಿಗೆ ಹೇಳ್ಕೊಡೋಲ್ಲ, ಅವರೇ ನೋಡಿಬಿಟ್ಟು ಕಲ್ತ್ಕೊತಾರೆ. ಆದರೆ ನಾವು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಲ್ಯಾಂಗ್ವೇಜಸ್ ಎಲ್ಲ ಸ್ಕೂಲಲ್ಲಿ ಹೋಗ್ಬಿಟ್ಟು ಕಲಿತೀವಿ. ಆದರೆ ಅಕ್ವಿಸಿಷನ್ ಯಾವುದಾಗುತ್ತೆ? ನಮ್ಮ ಮದರ್ ಟಂಗ್. ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಫಸ್ಟ್ ಲ್ಯಾಂಗ್ವೇಜ್ ಯಾವುದು? ಮದರ್ ಟಂಗ್. ಅಥವಾ ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ನಮ್ಮ ಮಾತೃಭಾಷೆ. ಫಸ್ಟ್ ಲ್ಯಾಂಗ್ವೇಜ್, ನೇಟಿವ್ ಲ್ಯಾಂಗ್ವೇಜ್, L1, ಮದರ್ ಟಂಗ್ ಎಲ್ಲ ಒಂದೇ. ಫಸ್ಟ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ಏನು? ನಮ್ಮ ಮದರ್ ಟಂಗ್, ನಮ್ಮ ಮಾತೃಭಾಷೆ ಫಸ್ಟ್ ಲ್ಯಾಂಗ್ವೇಜ್. ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಏನು? ನಮ್ಮ ಮಾತೃಭಾಷೆ. L1 ಅಂದರೆ ಏನು? ನಮ್ಮ ಮಾತೃಭಾಷೆ. ಮದರ್ ಟಂಗ್ ಅಂದರೆ ಏನು? ಮಾತೃಭಾಷೆ. ಇದೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು. ಆದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಏನು? ಇಂಗ್ಲೀಷ್. L2 ಅಂದರೆ ಏನು? ಇಂಗ್ಲೀಷ್. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್. L2 ಅಂದರೆ ಇಂಗ್ಲೀಷ್. ನೆಕ್ಸ್ಟ್ ಕ್ವೆಶನ್, ದ ಪ್ರೋಸೆಸ್ ಆಫ್ ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್ ಕ್ಲಾಸ್ ಶುಡ್ ಬಿ ಕಂಡಕ್ಟೆಡ್. ಅಂದರೆ ಒಂದು ಲ್ಯಾಂಗ್ವೇಜ್ ಕ್ಲಾಸ್ ರೂಮಲ್ಲಿ ಅಸೆಸ್ಮೆಂಟ್ ಹೇಗೆ ಮಾಡಬೇಕು? ಆಪ್ಷನ್ಸ್: ಡ್ಯೂರಿಂಗ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಫಾರ್ ಅಸೆಸಿಂಗ್ ದ ಟೆಕ್ಸ್ಚುಯಲ್ ಎಕ್ಸಸೈಸ್ ಅಟ್ ದ ಎಂಡ್ ಆಫ್ ದ ಚಾಪ್ಟರ್. ಒಂದು ಚಾಪ್ಟರ್ ಎಂಡ್ ಆದಾಗ ಆವಾಗ ಅಸೆಸ್ಮೆಂಟ್ ಮಾಡಬೇಕು. ಅಥವಾ ಟು ನೋ ದ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಮಕ್ಕಳು ಲೆವೆಲ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮಾಡಬೇಕಾ? ಅಥವಾ ಲಾಸ್ಟ್ ಆಪ್ಷನ್, ಟು ನೋ ದ ಎಫಿಷಿಯನ್ಸಿ ಆಫ್ ಟೀಚರ್ಸ್ ಇನ್ ಟೀಚಿಂಗ್. ಇಲ್ಲಿ ಅಸೆಸ್ಮೆಂಟ್ ಟೀಚರ್ ಎಫಿಷಿಯನ್ಸಿಗೋಸ್ಕರ ಎಲ್ಲ ಮಾಡ್ತಿರೋದು ಮಕ್ಕಳದು. ಇಲ್ಲಿ ಅಸೆಸ್ಮೆಂಟ್ ಲ್ಯಾಂಗ್ವೇಜ್ ಕ್ಲಾಸಲ್ಲಿ ಯಾವಾಗ ಮಾಡಬೇಕು ಅಂದರೆ ಡ್ಯೂರಿಂಗ್. ಆಪ್ಷನ್ ನಂಬರ್ 1, ಡ್ಯೂರಿಂಗ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಡ್ಯೂರಿಂಗ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಲೆಸನ್ ಮಾಡಬೇಕಾದ್ರೇ ಅಸೆಸ್ಮೆಂಟ್, ನಾವು ಲೆಸನ್ ನಡಿಬೇಕಾದ್ರೆ ಮಾಡಬೇಕು ಅಸೆಸ್ಮೆಂಟ್. ಇದಕ್ಕೆ ಯಾವ ಟೈಪ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ? ಇದಕ್ಕೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಕ್ವೆಶನ್, ಆ್ಯಸ್ ಪರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ NCF 2005, ಮಲ್ಟಿಲಿಂಗ್ವಲಿಸಮ್ ಇನ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಶುಡ್ ಬಿ ಸೀನ್ ಆ್ಯಸ್ ಎ. ಮಲ್ಟಿಲಿಂಗ್ವಲಿಸಮ್ ಅಂದರೆ ಏನು? ಮಲ್ಟಿ ಅಂದರೆ ಎಷ್ಟೊಂದು, ಲಿಂಗ್ವಲಿಸಮ್ ಅಂದರೆ ಲ್ಯಾಂಗ್ವೇಜ್. ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಇದ್ದಾಗ ಕ್ಲಾಸ್ ರೂಮಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋ ಮಕ್ಕಳಿದ್ದಾಗ ಅದನ್ನು ನಾವು ಏನು ಅಂದ್ಕೊಬೇಕು? ಆಪ್ಷನ್ ನಂಬರ್ 4, ರಿಸೋರ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್. ಇದು ಕನ್ನಡ ಪೆಡಗಾಜಿಯಲ್ಲಾದರೂ ಕೇಳ್ಬೋದು, ನಿಮಗೆ ಗೊತ್ತಿರಬೇಕು ಇದು. ರಿಸೋರ್ಸ್ ಅಂದರೆ ಏನು?
ಸಂಪನ್ಮೂಲ. ಏನು ಬೇರೆ ಬೇರೆ ಲ್ಯಾಂಗ್ವೇಜ್ ಮಕ್ಕಳು ನಮ್ಮ ಸ್ಕೂಲಲ್ಲಿ ಬರ್ತಾರಲ್ಲ, ಅದು ಒಂದು ಸಂಪನ್ಮೂಲ ಅಂದ್ಕೊಬೇಕು. ಇಂಗ್ಲೀಷ್ ಟೀಚ್ ಮಾಡೋದಕ್ಕೋಸ್ಕರ ಒಂದು ರಿಸೋರ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್. ಆಪ್ಷನ್ ನಂಬರ್ 4 is the right answer. Last question. The most important factor which is responsible for the differentiation between language learning and language acquisition is option number 1 language environment is the right answer. ಇದಕ್ಕೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ನೋಡಿ, ಇದಕ್ಕೆ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂದರೆ ಭಾಷಾ ಪರಿಸರ. ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ಆಕ್ವಿಸಿಷನ್ ಅಂತ ಹೇಳಿದ್ನಲ್ಲ ನಾನು ನಿಮಗೆ, ಅದು ನಾವಿವಾಗ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ದರೆ ಮಕ್ಕಳು ಆಟೋಮೆಟಿಕಲಿ ಆಕ್ವಿಸಿಷನ್ ಆಗುತ್ತೆ, ಕನ್ನಡ ಕಲ್ತ್ಕೊತಾರೆ. ಇದು ಡಿಫ್ರೆನ್ಸ್ ಇದರಲ್ಲಿ. ಏನು ಅಂದರೆ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಆದರೆ ಸ್ಕೂಲಲ್ಲಿ ಹೋಗ್ಬಿಟ್ಟು ನಾವು ಬೇರೆ ಬೇರೆ ಭಾಷೆ ಮಾತಾಡೋ ಮಕ್ಕಳ ಜೊತೆ ಸೇರಿಕೊಂಡು ಕನ್ನಡನೂ ಕಲ್ತ್ಕೊತೀವಿ, ಹಿಂದಿನೂ ಕಲ್ತ್ಕೊತೀವಿ ಸ್ವಲ್ಪ ಸ್ವಲ್ಪ, ಮತ್ತು ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಸ್ವಲ್ಪ ಕಲ್ತ್ಕೊತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಹೊಸದಾಗಿ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.